ವೆಲ್ಕಮ್ ಟು ಬಸವೈಟೆ ಮನಿ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಇವತ್ತಿನ VBA ಕ್ಲಾಸಲ್ಲಿ ಲಾಗಿನ್ ಪೇಜ್ ಫಸ್ಟ್ ಪೇಜ್ ಲಾಗಿನ್ ಪೇಜ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟು ಗೊತ್ತಿರೋ ಹಾಗೆ ಡೆವಲಪರ್ ಟ್ಯಾಬಲ್ಲಿ ಹೋಗಿ ವಿಜುವಲ್ ಬೇಸಿಕ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇನ್ಸರ್ಟಲ್ಲಿ ಯೂಸರ್ ಫಾರ್ಮ್ 1 ಅಂತ ಬರುತ್ತೆ. ಫಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡಿದಾಗ ಯೂಸರ್ ಫಾರ್ಮ್ 1 ಅಂತ ಬರುತ್ತೆ. ಅದ್ರ ಜೊತೆಗೆ ಟೂಲ್ ಬಾಕ್ಸ್ ಎಲ್ಲ ಬರುತ್ತೆ, ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ನಾವು ಇಲ್ಲಿ ಯೂಸರ್ ಫಾರ್ಮಲ್ಲಿ ಯಾವ ಥರ ಲಾಗಿನ್ ಪೇಜ್ನ ಕ್ರಿಯೇಟ್ ಮಾಡೋಂತ ನೋಡೋಣ. ಫಸ್ಟು ಲೇಬಲ್ ಹಾಕ್ಕೊಳ್ಳೋಣ. ನಮಗೆ ಯೂಸರ್ ಫಾರ್ಮಲ್ಲಿ ಏನೇನು ಇರುತ್ತೆ ಲಾಗಿನ್ ಪೇಜಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಲಾಗಿನ್ ಪೇಜಲ್ಲಿ ಇರುತ್ತೆ. ಫಸ್ಟು ಇದನ್ನೇ Alt+C ಮಾಡಿ Alt+V ಮಾಡೋಣ. ಲೇಬಲ್ 1 ಕ್ಯಾಪ್ಷನ್ ಏನು ಬರೆಯೋಣ. ಯೂಸರ್ ನೇಮ್, ನೆಕ್ಸ್ಟು ಲೇಬಲ್ 2 ಅದ್ರ ನೇಮು, ಕ್ಯಾಪ್ಷನ್ ಏನು ಲೇಬಲ್ 1 ಅಂತಿದೆ. ಯಾಕಂದರೆ ಫಸ್ಟ್ ಲೇಬಲ್ನ ಕಾಪಿ ಮಾಡಿದ್ದೀವಿ, ಪೇಸ್ಟ್ ಮಾಡಿದ್ದೀವಿ, ಅದಕ್ಕೆ ಅದೇ ಥರ ಬರುತ್ತೆ. ಪಾಸ್ವರ್ಡ್ ಅಂತ ಬರೆಯೋಣ. ಓಕೆ, ಎರಡನ್ನ ಶಿಫ್ಟ್ ಹಿಡಿದು ಸೆಲೆಕ್ಟ್ ಮಾಡಿ ಬ್ಯಾಕ್ ಕಲರ್ ಈ ಥರ ಕೊಡೋಣ. ನೆಕ್ಸ್ಟು ಫಾಂಟು ಬೇಸಿಕ್ ಡಿಫಾಲ್ಟಾಗಿ ತಹೋಮ ಇರುತ್ತೆ. ನಾವು ಅಲ್ಜೀರಿಯನ್ ಕೊಟ್ಟು ಬೋಲ್ಡ್ ಕೊಟ್ಟು 14 ಕೊಡೋಣ. ನೆಕ್ಸ್ಟು ಇದರಲ್ಲಿ ಟೆಕ್ಸ್ಟ್ ಅಲೈನ್ ಅಂತ ಬರುತ್ತೆ. ಟೆಕ್ಸ್ಟ್ ಅಲೈನಲ್ಲಿ ಇದ್ರದ್ದು ಲೇಬಲ್ ಪ್ರಾಪರ್ಟೀಸಲ್ಲಿ ಲೆಫ್ಟ್, ಸೆಂಟರ್, ರೈಟ್ ಅಂತ ಇರುತ್ತೆ. ಸೆಂಟರ್ ತಗೊಳ್ಳೋಣ. ಈ ಥರ ನಮ್ಮದು ಲೇಬಲ್ಸ್ ಕಾಣ್ತವೆ. ನೆಕ್ಸ್ಟು ಟೆಕ್ಸ್ಟ್ ಬಾಕ್ಸ್ ಹಾಕೋಣ. ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಬೇಕಲ್ಲ ಯೂಸರು, ಅದಕ್ಕೋಸ್ಕರ Ctrl+C Ctrl+V. ಈಗ ಒಂದ್ಸಲ ರನ್ ಮಾಡಿ ನೋಡೋಣ ಯಾವ ಥರ. ಈಗ ಯೂಸರ್ ನೇಮ್ ನಮಗೆ ಕಾಣಬೇಕು, ಪಾಸ್ವರ್ಡು ಯೂಸರ್ಗೆ ಹೈಡಾಗಿ ಕಾಣಬೇಕು. ಅಂದರೆ ನಾವು ಟೈಪ್ ಮಾಡಬೇಕಾದ್ರೆ ಪಾಸ್ವರ್ಡ್ ಯಾರಾದರೂ ನೋಡಿ ಹ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ನಾವಿಲ್ಲಿ ಈಗ ನೋಡ್ರಿ ಟೈಪ್ ಮಾಡೋದು ಕಾಣ್ತದೆ. ಈಗ ಕಾಣಬಾರ್ದು ಅಂದರೆ ಏನಾದರೂ ಸಿಂಬಾಲಿಕ್ ಆಗಿ ಕಾಣಬೇಕು ಅಂದಾಗ ಈ ಟೆಕ್ಸ್ಟ್ ಬಾಕ್ಸ್ನ ಸೆಲೆಕ್ಟ್ ಮಾಡಿ ಅದ್ರ ಪ್ರಾಪರ್ಟೀಸಲ್ಲಿ ಪಾಸ್ವರ್ಡ್ ಕ್ಯಾರ್ ಅಂತಿದೆ. ಅಂದರೆ ಪಾಸ್ವರ್ಡ್ ನಮ್ಮ ಕ್ಯಾರೆಕ್ಟರ್ ಯಾವ ಕ್ಯಾರೆಕ್ಟ್ರಲ್ಲಿ ಬರಬೇಕು. ಈಗ ಎಕ್ಸಾಂಪಲ್ ನಾವು ಎಲ್ಲಾದರೂ ATM ಅಲ್ಲಿ ಆಗಲಿ ಅಥವಾ ನಮ್ಮ ವಿಂಡೋದಲ್ಲಿ ಏನಾದರೂ ಪಾಸ್ವರ್ಡ್ ಹಾಕಿದಾಗ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದಾಗ ನಮ್ಮದೆಲ್ಲ ಸ್ಟಾರ್ ಮಾರ್ಕ್ ಬರುತ್ತೆ. ನಾವು ಸ್ಟಾರ್ ಹಾಕ್ಬೋದು, ಇಲ್ಲ @ ಆಗ್ಬೋದು, ಪರ್ಸೆಂಟೇಜ್, ನಮ್ಗೆ ಯಾವ ಥರ ಸಿಂಬಾಲ್ ಕಾಣಬೇಕು ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾದ್ರೆ ಆ ಥರ ನಾವು ಹಾಕ್ಕೋಬೋದು. ನೆಕ್ಸ್ಟು ಕಮೆಂಟ್ ಬಟನ್ಸ್ ಹಾಕೋಣ. ಓಕೆ ಮತ್ತು ಕ್ಯಾನ್ಸಲ್ ಎರಡಿರುತ್ತೆ. ಕಮೆಂಟ್ ಬಟನ್ 1 ಓಕೆ, ಕಮೆಂಟ್ ಬಟನ್ 2 ಇಷ್ಟು ಕಮೆಂಟ್ ಬಟನ್, 2 ಕಮೆಂಟ್ ಬಟನ್ ಶಿಫ್ಟ್ ಹಿಡಿದು 2 ಕ್ಲಿಕ್ ಮಾಡಿರಿ. ಬ್ಯಾಕ್ ಕಲರ್ ಪ್ಯಾಲೆಟಲ್ಲಿ ಹೋಗ್ಬೋದು, ಪ್ಯಾಲೆಟಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಫಾಂಟನ್ನು ಚೇಂಜ್ ಮಾಡೋದಿದ್ರೆ ಮಾಡ್ಬೋದು. ಬೋಲ್ಡ್ 14 ಕೊಡೋಣ, 12 or 14 ಈ ಥರ ಕಾಣಿಸುತ್ತೆ. ಈಗ ಏನಿಲ್ಲ, ಓಕೆ ಕಮೆಂಟ್ ಬಟನ್ಸಿಗೆ ಕೋಡ್ ಬರಿಬೇಕು, ಅಷ್ಟು ಬಿಟ್ಟರೆ ಇದು ಲಾಗಿನ್ ಪೇಜ್ ಆಗುತ್ತೆ. ಇಲ್ಲಿ ನಾವು ಯೂಸರ್ ಫಾರ್ಮ್ 1 ಅಂತಿದೆ, ಇದ್ರ ಕ್ಯಾಪ್ಷನ್ ಚೇಂಜ್ ಮಾಡೋಣ, ಲಾಗಿನ್ ಪೇಜ್ ಅಂತ ಮಾಡೋಣ. ಈಗ ಒಂದ್ಸಲ ರನ್ ಮಾಡಿ ನೋಡೋಣ ಯಾವ ಥರ ಕಾಣುತ್ತೆ ಅಂತ. ಫಸ್ಟು ಓಕೆ ಕಮೆಂಟ್ ಬಟನ್ಗೆ ಬರೆಯೋಣ.
ಓಕೆ ಕಮೆಂಟ್ ಬಟನ್ ಯಾವ ಥರ ಕೋಡ್ ಬರೆಯೋದಂದರೆ ನಮ್ಮದೇನು ಯೂಸರ್ ಫಾರ್ಮ್ 1 ಯಾವ ಪೇಜಲ್ಲಿ ಇದ್ದೀವಿ ಯೂಸರ್ ಫಾರ್ಮ್ 1ನಲ್ಲಿ ನಮ್ಮ ಲೇಬಲ್ಸ್ ಯಾವ್ಯಾವಿದ್ದಾವೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್. ಈಗ ಅದರದ್ದು ಟೈಪ್ ಮಾಡೋಣ. ಯೂಸರ್ ನೇಮ್ ಈಸ್ ಈಕ್ವಲ್ ಟು ಯೂಸರ್ ಫಾರ್ಮ್ 1. ನಮ್ದು ಯಾವುದು ಯೂಸರ್ ಫಾರ್ಮ್ 1 ಡಾಟ್ ಟೆಕ್ಸ್ಟ್ ಬಾಕ್ಸ್ 1ನಲ್ಲಿ ನಮ್ಮದು ಯೂಸರ್ ನೇಮ್ ಎಂಟ್ರಿ ಆಗಬೇಕು ಡಾಟ್ ವ್ಯಾಲ್ಯೂ ಸ್ಟೋರ್ ಆಗಬೇಕಂತ ಹೇಳಿ ಟ್ಯಾಬ್ ಹೊಡೆದ್ರೆ ಬರುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ಈಸ್ ಈಕ್ವಲ್ ಟು ಯೂಸರ್ ಫಾರ್ಮ್ 1 ಡಾಟ್ ಟೆಕ್ಸ್ಟ್ ಬಾಕ್ಸ್ 2 ಡಾಟ್ ವ್ಯಾಲ್ಯೂ. ಇಷ್ಟು ನಮ್ಮದೇನು ಟೆಕ್ಸ್ಟ್ ಬಾಕ್ಸು ಮತ್ತು ಲೇಬಲ್ ಅಡ್ರೆಸ್ ಕೊಟ್ಟಿದ್ದೀವಿ. ಈಗ ಇಫ್ ಕಂಡೀಷನ್ ಹಾಕಿ ನೋಡೋಣ ಯಾವ ಥರ ಇಫ್ ಕಂಡೀಷನ್ ಬರುತ್ತೆ ಅಂತ ನೋಡೋಣ. ಇಫ್ ಯೂಸರ್ ನೇಮ್ ನಾಟ್ ಎಂಟಿ ಅಂದರೆ ಇದು ಎಂಟಿ ಇಲ್ಲ ಇದ್ದಾಗ, ಡಬಲ್ ಕೊಟೇಶನ್ ಅಂದರೆ ಎಂಟಿ ಇಲ್ಲ ಅಂದರೆ ನಾಟ್ ಎಂಟಿ ಆ್ಯಂಡ್ ಪಾಸ್ವರ್ಡ್ ಆಲ್ಸೋ ನಾಟ್ ಎಂಟಿ. ದೆನ್ ಒಂದು ಮೆಸೇಜ್ ಬಾಕ್ಸ್ ಬರಬೇಕು. ಇದು ಎರಡು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡು ಎಂಟ್ರಿ ಕರೆಕ್ಟ್ ಇಲ್ಲ ಇದ್ದಾಗ ಪಾಸ್ವರ್ಡ್ ಏನು ಬರಬೇಕಂದ್ರೆ ಯೂಸರ್ ನೇಮ್ ಕರೆಕ್ಟು ಮತ್ತು ಪಾಸ್ವರ್ಡ್ ಮ್ಯಾಚ್ ಆದಾಗ ಮೆಸೇಜ್ ಬಾಕ್ಸ್ ಏನು ಬರಬೇಕು. ಮೆಸೇಜ್ ಬಾಕ್ಸ್ ನೋಡೋಣ. ಮೆಸೇಜ್ ಬಾಕ್ಸ್ ಲಾಗಿನ್ ಸಕ್ಸಸ್. ಲಾಗಿನ್ ಸಕ್ಸಸ್ ಅಂತ ನಮಗೆ ಒಂದು ಬಾಕ್ಸ್ ಬರಬೇಕು ಮೆಸೇಜ್ ಬಾಕ್ಸು. ಆವಾಗ ಆ ಲಾಗಿನ್ ಪೇಜ್ ಹೈಡ್ ಆಗಬೇಕು. ಡೈರೆಕ್ಟ್ ಈ ನಾವೆಲ್ಲಿ ಕೋಡ್ ಬರಿತೀವಿ ಈ ಸ್ಪೇಸ್ಗೆ ನಾವು ಡೈರೆಕ್ಟ್ ಈ ಸ್ಪೇಸ್ಗೆ ನಾವು ಬರಬೇಕು. ಅಂದರೆ ನಾವೇನು ಮಾಡಬೇಕು ಯೂಸರ್ ಫಾರ್ಮ್ನ ಹೈಡ್ ಮಾಡಬೇಕು. ಯೂಸರ್ ಫಾರ್ಮ್ 1 ಡಾಟ್ ಹೈಡ್ ಮಾಡಬೇಕು. ಎಲ್ಸ್ ಇದು ಆಗಿಲ್ಲ ಅಂದರೆ ಈಗ ಯೂಸರ್ ನೇಮು ಎಂಟ್ರಿ ಮಾಡಿರ್ತಾನೆ ಪಾಸ್ವರ್ಡ್ ಎಂಟ್ರಿ ಮಾಡಿರಲ್ಲ. ಈಗ ಇನ್ನೊಂದು ಕಂಡೀಷನ್ ಏನು ಪಾಸ್ವರ್ಡ್ ಎಂಟ್ರಿ ಮಾಡಿರ್ತಾರೆ ಯೂಸರ್ ನೇಮ್ ಕರೆಕ್ಟಾಗಿ ಎಂಟ್ರಿ ಮಾಡಿರೋದಿಲ್ಲ. ಅವಾಗ ಏನು ಮಾಡಬೇಕು ಮೆಸೇಜ್ ಬಾಕ್ಸ್ ಒಂದು ಕೊಟ್ಟಾಗ ಮೆಸೇಜ್ ಬಾಕ್ಸ್ ಕೈಂಡ್ಲಿ ರಿಕ್ವೆಸ್ಟ್ ಮಾಡಬೇಕು. ಕೈಂಡ್ಲಿ ಎಂಟರ್ ದ ಇಂಪಾರ್ಟೆಂಟ್ ಫೀಲ್ಡ್ಸ್. ಈ ಥರ ನಮಗೆ ಒಂದು ಮೆಸೇಜ್ ಬಾಕ್ಸ್ ಬರಬೇಕು ನಮಗೆ. ನೆಕ್ಸ್ಟು ಇಫ್ನ ಎಂಡ್ ಮಾಡೋಣ. ಎಂಡ್ ಇಫ್ ಇಷ್ಟು ಕೋಡ್ ಏನಪ್ಪ ಅಂದರೆ ನಮ್ಮ ಯೂಸರ್ ನೇಮ್ ಫಾರ್ಮ್ 1ನಲ್ಲಿದೆ. ಈ ಯೂಸರ್ ನೇಮ್ ರಿಲೇಟೆಡ್ ಟೆಕ್ಸ್ಟ್ ಬಾಕ್ಸಲ್ಲಿ ಯೂಸರ್ ನೇಮ್ ಬರಬೇಕು. ಪಾಸ್ವರ್ಡ್ ಯೂಸರ್ ಫಾರ್ಮ್ 1ನಲ್ಲಿದೆ. ಟೆಕ್ಸ್ಟ್ ಬಾಕ್ಸ್ 2ಅಲ್ಲಿ ನಾವು ಸ್ಟೋರ್ ಮಾಡ್ತಿದ್ದೀವಿ. ಇಫ್ ಯೂಸರ್ ನೇಮ್ ಈಸ್ ನಾಟ್ ಈಕ್ವಲ್ ಟು ಅಂದರೆ ಎಂಟಿ ಇಲ್ಲ ಅಂದರೆ ಇದು ಎಂಟಿ ಇಲ್ಲ ಅಂದಾಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟಿ ಇಲ್ಲ ಅಂದರೆ ಮೆಸೇಜ್ ಬಾಕ್ಸ್ ಏನು ಬರಬೇಕು ಲಾಗಿನ್ ಸಕ್ಸಸ್. ಈ ಥರ ಲಾಗಿನ್ ಸಕ್ಸಸ್ ಅಂತ ಬರಬೇಕು. ಲಾಗಿನ್ ಸಕ್ಸಸ್ ಆದ ತಕ್ಷಣವೇ ಆ ಫಾರ್ಮ್ ಲಾಗಿನ್ ಪೇಜ್ ಹೈಡ್ ಆಗಬೇಕು. ಡೈರೆಕ್ಟ್ ಈ ಕೋಡ್ ಎಡಿಟರ್ಗೆ ಬರಬೇಕು. ಇಫ್ ಇದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಏನಾದರೂ ಎಂಟಿ ಇದ್ದರೆ ಮೆಸೇಜ್ ಬಾಕ್ಸ್ ಏನು ಬರಬೇಕು ಕೈಂಡ್ಲಿ ಎಂಟರ್ ದ ಇಂಪಾರ್ಟೆಂಟ್ ಫೀಲ್ಡ್ಸ್ ಅಂತ ಬರಬೇಕು. ಎಂಡ್ ಇಫ್ ಈಗ ರನ್ ಮಾಡಿ ನೋಡೋಣ. ಈ ಥರ ಬಂತು. ಈಗ ಯೂಸರ್ ನೇಮ್ ಎಂಟ್ರಿ ಮಾಡಿಲ್ಲ ಪಾಸ್ವರ್ಡ್ ಎಂಟ್ರಿ ಮಾಡಿಲ್ಲ ಓಕೆ ಕೊಡೋಣ. ಏನಂತ ಮೆಸೇಜ್ ಬಾಕ್ಸ್ ಬಂತು ನೋಡ್ರಿ ಕೈಂಡ್ಲಿ ಎಂಟರ್ ದ ಇಂಪಾರ್ಟೆಂಟ್ ಫೀಲ್ಡ್ಸ್ ಅಂತ ಬರುತ್ತೆ. ಅಂದರೆ ಏನು ಎಂಟ್ರಿ ಮಾಡಿಲ್ಲ ಅಂದರೆ ನಾನು ಏನು ಮೆಸೇಜ್ ಬಾಕ್ಸ್ ಕೊಟ್ಟಿದ್ದೀನಿ ಕೈಂಡ್ಲಿ ಎಂಟರ್ ದ ಇಂಪಾರ್ಟೆಂಟ್ ಫೀಲ್ಡ್ಸ್ ಅಂತ ಕೊಟ್ಟಿದ್ದೀನಿ. ಓಕೆ ಮಾಡೋಣ. ಈಗ ನಾನಿಲ್ಲಿ ABCD ಅಂತ ಬರೀತೀನಿ. ಓಕೆ ಮಾಡೋಣ. ಏನು ಕೇಳ್ತಿದೆ ಕೈಂಡ್ಲಿ ಎಂಟರ್ ದ ಇಂಪಾರ್ಟೆಂಟ್ ಫೀಲ್ಡ್ಸ್ ಅಂತ ಕೇಳ್ತಿದೆ. ಅಂದರೆ ಪಾಸ್ವರ್ಡ್ ಎಂಟ್ರಿ ಮಾಡಿರಿ ಅಂದರೆ ಎರಡು ಇಂಪಾರ್ಟೆಂಟ್ ಫೀಲ್ಡ್ಸ್ ಸಿಗುತ್ತೆ ಟೆಕ್ಸ್ಟ್ ಬಾಕ್ಸಲ್ಲಿ. ಒಂದು ಎಂಟ್ರಿ ಮಾಡಿ ಇನ್ನೊಂದು ಎಂಟ್ರಿ ಮಾಡಿದರೆ ಮೆಸೇಜ್ ಬಾಕ್ಸ್ ಕೈಂಡ್ಲಿ ಎಂಟರ್ ಇಂಪಾರ್ಟೆಂಟ್ ಫೀಲ್ಡ್ಸ್. ಈಗ ನಾನು ಪಾಸ್ವರ್ಡ್ ಏನು ಕೊಡ್ತಿದ್ದೀನಿ ABCD ಅಂತಲೇ ಕೊಡ್ತಿದ್ದೀನಿ. ಆದರೆ ಈ ಯೂಸರ್ ನೇಮ್ ಕಾಣ್ತಿದೆ, ಈ ಪಾಸ್ವರ್ಡು ಸ್ಟಾರ್ ಮಾರ್ಕಲ್ಲಿ ಕಾಣ್ತಿದೆ. ಇದ್ರದ್ದು ಅಡ್ವಾಂಟೇಜ್ ಪಾಸ್ವರ್ಡ್ದು ಕ್ಯಾರಲ್ಲಿ ನಾವು ಯಾವ ಸಿಂಬಲ್ನ ಹಾಕ್ತೀವಿ ಆ ಥರ ಪಾಸ್ವರ್ಡ್ ಬರುತ್ತೆ. ಓಕೆ ಮಾಡಿದಾಗ ಲಾಗಿನ್ ಸಕ್ಸಸ್ ಅನ್ನೋ ಮೆಸೇಜ್ ಬಾಕ್ಸ್ ಬರಬೇಕು ನಮಗೆ. ಇಷ್ಟು ಇದು ಲಾಗಿನ್ ಪೇಜಿಂದು ಡಿಸ್ಕ್ರಿಪ್ಷನ್ ಅಥವಾ ಈ ಥರ ಕೋಡ್ ಬರೆದಾಗ ನಾವು ಯಾವುದಾದ್ರೂ ಲಾಗಿನ್ ಪೇಜನ್ನ ಲಾಗಿನ್ ಮಾಡ್ಬೋದು.
ಥ್ಯಾಂಕ್ ಯು. ಬಸವ ಐಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.